ಕೊಡಗಿನಲ್ಲಿ ಕಾಡು ಕೋಣ ಮಾಂಸ ಸಾಗಿಸುತ್ತಿದ್ದ ಆರೋಪದಡಿ ಇಬ್ಬರನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿನಿಮೆಯ ರೀತಿಯಲ್ಲಿ ಬೆನ್ನಟ್ಟಿ ಬಂಧಿಸಿದ್ದಾರೆ. ವಾಹನ ತಡೆದ ವೇಳೆ ಅರಣ್ಯ ಸಿಬ್ಬಂದಿಯ ಮೇಲಿಗೆ ವಾಹನ ಹರಿಸಲು ಯತ್ನಿಸಿದ ಆರೋಪ ಕೇಳಿ ಬಂದಿದ್ದು, ಪರಿಸ್ಥಿತಿಯನ್ನ ನಿಯಂತ್ರಿಸಲು ಅಧಿಕಾರಿಗಳು ಗುಂಡು ಹಾರಿಸಿದ್ದಾರೆ. ಕೊಡಗು ಜಿಲ್ಲೆಯ ಮಡಿಕೇರಿ ಹೊರವಲಯದ ಬೆಟ್ಟತೂರು ಸಮೀಪ ಈ ಘಟನೆ ನಡೆದಿದೆ. ಕಾಡು ಕೋಣ ಬೇಟೆಯಾಡಿ ಸುಮಾರು 200 ಕೆಜಿ ಮಾಂಸವನ್ನು ಪಿಕಪ್ ವಾಹನದಲ್ಲಿ ಸಾಗಿಸಲಾಗುತ್ತಿದೆ ಎಂಬ ಖಚಿತ ಮಾಹಿತಿ ಮೇರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ವಾಹನವನ್ನು ತಡೆದಿದ್ದಾರೆ. ಈ ವೇಳೆ ಆರೋಪಿಗಳು ವಾಹನವನ್ನು ನಿಲ್ಲಿಸದೆ ಅರಣ್ಯ ಇಲಾಖೆ ಸಿಬ್ಬಂದಿಯ ಮೇಲೆಯೇ ಹರಿಸಲು ಯತ್ನಿಸಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸಲು ಅರಣ್ಯ ಇಲಾಖೆ ಅಧಿಕಾರಿಗಳು ಇಬ್ಬರು ಆರೋಪಿಗಳ ಮೇಲೆ ಗುಂಡು ಹಾರಿಸಿದ್ದು, ಜುಬೇರ್ ಯಾಕೂಬ್ ಎಂಬಾತನಿಗೆ ತೀವ್ರ ಗಾಯಗಳಾಗಿವೆ. ಗಾಯಗೊಂಡ ಆರೋಪಿಯನ್ನ ಮಡಿಕೇರಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮತ್ತೊಬ್ಬ ಆರೋಪಿಯನ್ನು ವಶಕ್ಕೆ ಪಡೆದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನಾ ಸ್ಥಳದಿಂದ ಸುಮಾರು 200 ಕೆಜಿ ಕಾಡು ಕೋಣ ಮಾಂಸ ಹಾಗೂ ಪಿಕಪ್ ವಾಹನವನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಬಂಧಿತರ ವಿರುದ್ಧ ಈ ಹಿಂದೆಯೂ ಕಾಡು ಕೋಣ ಬೇಟೆಯಾಡಿದ ಆರೋಪಗಳಿದ್ದವು ಎನ್ನಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ಹಾಗೂ ಮಡಿಕೇರಿ ಗ್ರಾಮಾಂತರ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಅದು ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಪ್ರಕರಣ ಪ್ರಾಥಮಿಕ ವೆಹಿಕಲ್ ಬರೋದನ್ನ ಅಬ್ಸರ್ವ್ ಮಾಡ್ತಾ ತಡೆ ಹಾಕಲಿಕ್ಕೆ ಇದು ಮಾಡಿದ್ದಾರೆ. ಅವರು ವೇಗವಾಗಿ ಬಂದು ಇವ್ರ ಮೇಲೇ ಇದು ಮಾಡೋಕ್ಕೆ ಅಟ್ಯಾಕ್ ಆದಾಗ ಒಂದು ಅವ್ರ ಗಾಡಿ ಇದು ಮಾಡಿದ್ರೆ ಮತ್ತೆ ರಿವರ್ಸ್ ಬಂದು ಇವ್ರ ಮೇಲೇ ಚಾಲನೆ ಮಾಡೋಕ್ಕೆ ಅದು ಯಾಕೆಂದರೆ ಬೆಟ್ಟತೂರು ಭಾಗ ಎಲ್ಲ ಕಿರಿದಾದ ಜಾಗಗಳಿಲ್ಲ. ವಿಡಿಯೋ ಏನಿದೆ ಇಲ್ಲ, ಸ್ಪಾಟ್ದು ನೈಟ್ ಆಗಿರೋದ್ರಿಂದ ಅದು ಅದೇ ಇದು ಮಾಡಿದ್ದಾರೆ. ನೆಕ್ಸ್ಟ್ ಅದು ಎಲ್ಲಿ ಮಾಡಿದ್ರು ಮುಂದಿನ ಸಂಖ್ಯೆಯಲ್ಲಿ ಎಲ್ಲಿ ವೆಹಿಕಲ್ ಐಸು ಅಲ್ಲ ಸರ್, ಐಸು ಪಕ್ಕ ಆಪೋಸಿಟ್ ವಾರ್ಡು ಮತ್ತೆ ಏನು ಇಲ್ಲಿಗೆ ಈಗ ಹಾಂ ಹೌದು. ನಿಮ್ಮ ಪ್ಯಾಂಟ್ ಎಲ್ಲ